ಅಣ್ಣ ಈ ಸಲ ಗೆದ್ದೇ ಗೆಲ್ತೈತಲ್ವ ನಮ್ಮ ಟೀಮು. ಅಣ್ಣ 2 ಲಕ್ಷ ಹಾಕಿರೋದಣ್ಣ ನಾವು. ಈ ಸಲ ಗೆಲ್ಲೇಬೇಕು ಕಣಣ್ಣ ನಾವು. ನನಗಂತೂ ಇವಾಗಂತೂ ನಮ್ಮಮ್ಮ ಎಷ್ಟು ಖುಷಿಯಾಗವ್ರೆ ನನ್ನನ್ನು ನೋಡ್ಬಿಟ್ಟು ಅಂದರೆ ಅಷ್ಟು ಖುಷಿಯಾಗವ್ರೆ. ಅಣ್ಣ ಈ ಸಲ ಗೆಲ್ಲಿಲ್ಲ ಅಂದರೆ ಮುರ್ವದಿ ಹೋಯ್ತದೆ ನೋಡೋಣ. ನಮ್ಮ ಅಮ್ಮಗೆ ಹೇಳ್ಬಿಟ್ಟಿದ್ದೀನಿ ತಂದು ನಿಂಗೆ ಕೊಡ್ತೀನಿ ಕಣಮ್ಮ ಅಂತ. 4 ಲಕ್ಷ ಬರ್ತೈತೆ ಕಣಣ್ಣ ನಾವೇನಾರ ನಮ್ಮ ಟೀಮ್ ಏನಾರ ಗೆದ್ಬಿಟ್ರೆ. ಮೊನ್ನೆನೂ ಹಿಂಗೆ ಬಾಯಿಗೆ ಬರ್ಸಿದ್ರು. ಆಮೇಕಿಂದ ಎಲ್ಲ ಗೆಲ್ಲಿಲ್ವಾ? ಹೀಗೂ ನೋಡೋಣ ಇರು. ನಮ್ಮ ಟೀಮ್ ಗೆದ್ದೇ ಗೆಲ್ತೈತೆ. ಇಷ್ಟು ದಿನ ಎಂದೂ ಕೈ ಕೊಟ್ಟಿಲ್ಲ. ಒಂದೇ ಒಂದು ಸಲ ಕೈ ಕೊಟ್ಟಿತ್ತು ಅಷ್ಟೇನೆ. ಇಲ್ಲಿ ಗಂಟ ಎಂದೂ ಕೈ ಕೊಟ್ಟಿಲ್ಲ. ನಾನಿನ್ನೇನು ಇರಾಪರ ದುಡ್ಡೆಲ್ಲ ತೊಳೆದು ಬೊಳ್ದು ಮಾಡಿ ₹2 ಲಕ್ಷ ನಾನು ಹಾಕಿದ್ದೀನಿ. ಇಬ್ರು ಸೇರಿ ₹4 ಲಕ್ಷ ಹಾಕಿದ್ದೀವಿ. ₹8 ಲಕ್ಷ ನಮಗೆ ಬಂದರೆ ಹೋಗ್ಬಿಟ್ಟು ಒಂದು ಕಾರ್ ಬುಕ್ ಮಾಡೋಣ. ಆಲ್ರೆಡಿ ನಮ್ಮ ಅತ್ತೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ. ಅತ್ತೆ ಕಾರ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಹೇಳ್ಬಿಟ್ಟಿದ್ದೀನಿ ನಮ್ಮ ಅಮ್ಮಂಗೆ. ನಮ್ಮ ಅಮ್ಮನೇ ಕುಣಿತೈತೆ ಕಾರ್ ಬುಕ್ ಮಾಡ್ಕೊಬಿಟ್ಟು ಬರಣಿ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಇದೇನಾರ ಸೋತ್ಬಿಟ್ರೆ ದೇವ್ರನ್ನೇ ನಂಗೆ ತಲೆ ಎತ್ತಕ್ಕಾಗಕ್ಕಿಲ್ಲ. ನೋಡೋಣ ಒಂದು ಕಿತ. ಇರ ಯಾಕೆ ತಲೆ ಕೆಡಿಸ್ಕೊತೀರೋ? ಅಯ್ಯೋ ಏನಾಯ್ತಣ್ಣ? ಅಯ್ಯೋ ಏನಣ್ಣ ಇದು ಹಿಂಗೆ? ಅಯ್ಯೋ ಅಣ್ಣ! ಓ ಶಿಟ್! ಕ್ಯಾಚ್ ಹಿಡಿದ್ಬಿಟ್ಟ. ಹೋಯ್ತು. ಮ್ಯಾಚ್ ಹೋಯ್ತು. ಅಣ್ಣ! ಅಣ್ಣ! ಹಂಗಾರೆ ನಮ್ಮ ದುಡ್ಡು ₹2 ಲಕ್ಷ. ಓ ಶಿಟ್! ಅನ್ಯಾಯವಾಗಿ ಹೋಯ್ತಲ್ಲೋ. ನಮ್ಮ ₹2 ಲಕ್ಷ ನಾಮ ಆಯ್ತಲ್ಲೋ. ಇರಾಪರ ದುಡ್ಡೆಲ್ಲ ಬೊಳ್ದು ತೊಳೆದು 4 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು 4 ಲಕ್ಷ ಹಾಕಿದೀವಲ್ಲ ನಾವಿಬ್ರು ಸೇರ್ಕೊಂಡು. ಈಗೇನ್ ಮಾಡೋದು? ಅಣ್ಣ ಹಂಗಾರೆ ನಮ್ಮ ದುಡ್ಡು ವಾಪಸ್ ಬರಲ್ಲ ಅಲ್ವಾ? ಏನ್ ಮಾಡಕ್ಕಾಗ್ತದೆ? ಒಂದೊಂದ್ಸಲ ಹಿಂಗ್ ಆಗ್ತೈತೆ ಕಣೋ ಮ್ಯಾಚು. ಥೂ! ಈಗ ದುಡ್ಡು ₹10 ಇಲ್ಲ ನನ್ನ ಹತ್ರ. ಎಲ್ಲಾನು ಸೇರ್ಬಿಟ್ಟು ಹಾಕ್ಬಿಟ್ಟಿದೀನಿ. ಅಯ್ಯೋ ಏನಪ್ಪ ಮಾಡೋದು? ಅಯ್ಯೋ! ಅಯ್ಯಯ್ಯೋ! ₹2 ಲಕ್ಷ ಹೋಯ್ತಲ್ಲೋ ಯಪ್ಪಾ! 2 ಲಕ್ಷ ಒಂದಲ್ಲ. ಅಯ್ಯಯ್ಯೋ! ಒಂದಲ್ಲ, ಒಂದೂವರೆ ಅಲ್ಲ, 2 ಲಕ್ಷ, ಒಂದು 1,000 ಅಲ್ಲ, ಏನಲ್ಲ. ಅನ್ಯಾಯವಾಗಿ 2 ಲಕ್ಷ ಹಾಕ್ಬಿಟ್ವಲ್ಲ. ಅಯ್ಯೋ ದೇವ್ರೇ! ಅಣ್ಣ ಈಗೇನ್ ಮಾಡೋದು? ನಮ್ದು ಅನ್ಯಾಯವಾಗಿ ಹೋಯ್ತಲ್ಲ 2 ಲಕ್ಷ. ಈಗ ಏನ್ ಮಾಡೋಣ? ಈಗ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಏನಂತ ಹೇಳಿ? ನಮ್ಮಮ್ಮ ಕ್ಯಾಕುರ್ ಸುಮ್ಮ ಹೋಗುದು ಮೆಟ್ಟು ತಕೊಂಡು ಹೊಡಿತೈತಣ್ಣ ನನಗೆ. ನಮ್ಮ ಅಮ್ಮನ ಹತ್ರ ಇರೋ ದುಡ್ಡು ಸಮೇತ ಕೊಟ್ಟಿದ್ನಲ್ಲ, ಆ ದುಡ್ಡು ಸಮೇತ ಇಸ್ಕೊಂಬಿಟ್ಟು ಬಂದು ಅಮ್ಮ ಇನ್ವೆಸ್ಟ್‌ಮೆಂಟ್ ಮಾಡ್ಬೇಕು ಕೊಡು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿದೀನಿ. ಅನ್ಯಾಯವಾಗಿ ಮ್ಯಾಚ್ ಸೋತೋಯ್ತೆ. ಗೆಲ್ತೈತೆ ಅಂತ ನೀನೇ ಹೇಳ್ತಿದ್ದೆ ತಾನೇ. ಮತ್ ಯಾಕೆ ಗೆಲ್ಲೇ ಇಲ್ವಲ್ಲ? ಸೋತು ಇದಾಗೋಗ್ಬಿಡ್ತಲ್ಲ. ಈಗ ಏನಾರ ಒಂದು ವ್ಯವಸ್ಥೆ ಮಾಡೋಣ. ಅಯ್ಯೋ ದೇವ್ರೇ! ಕಾಪಾಡಪ್ಪೋ ನಮ್ಮಪ್ಪ. ಈಗ ಏನ್ ಮಾಡ್ಲಿ ಕಾಸ್ಗೆ? ನಮ್ಮ ಅಮ್ಮ ಹೋದ್ರೆ ಸುಮ್ನೆ ಬಿಡಕ್ಕಿಲ್ಲ ಕಣಣ್ಣ. ಎಕ್ಕಡೆ ತಕೊಂಡು ಹೊಡೆದು ಬಿಡ್ತದೆ ಕಣಣ್ಣು. ಅಯ್ಯೋ 2 ಲಕ್ಷ ಹೋಯ್ತೆ. ನಂದೇನಾರ ಬರ್ತದೇನೋ? ನಂದು ಹೋಗಿದೆ ತಾನೇ. ನಾನೇನಾರ ನಿನಗೆ ಮೋಸ ಗೀಸ ಮಾಡ್ಬಿಟ್ನಾ? ಇಲ್ಲ ತಾನೇ. ನೀನ್ ತಾನೇ ಬಂದ್ಬಿಟ್ಟು ಎಲ್ಲ ಇದು ಮಾಡಿ ಹಾಕಣಣ್ಣ 2 ಲಕ್ಷ ಅಂತ ಹೇಳಿದ್ದು. ನಾನು ಅಲ್ಗೂ ಬೊಗಳ್ದೆ ನಿನ್ಗೆ. ಬೇಡ ಕಣೋ, ಅದು ವ್ಯತ್ಯಾಸ ಬೇಡ. 1 ಲಕ್ಷ ಖರ್ಚಿಕ್ಕೊಬಿಟ್ಟು 1 ಲಕ್ಷ ಹಾಕಣ, ಇಲ್ಲ 1,50,000 ಹಾಕಣ ಅಂದ್ರೆ ಕಾರ್ ತಗೋಬೇಕು ನಾನು. ಒಂದೇ ಸಲ 2 ಲಕ್ಷಕ್ಕೆ 4 ಲಕ್ಷ ಬರ್ತದೆ. ಹಾಕಣ ಅಂತ ಹೇಳ್ಬಿಟ್ಟು ನೀನೇ ತಾನೇ ಹೇಳಿದ್ದು. ನಾನ್ ಸರಿ ಬಿಡು ಇನ್ನೇನ್ ಮಾಡಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ಹಾಕ್ದೆ. ಎಂದೂನುವೆ ಕೈ ಕೊಟ್ಟಿರ್ಲಿಲ್ಲ ಮ್ಯಾಚು. ಒಳ್ಳೆ ಚೆನ್ನಾಗಿ ದುಡ್ಡು ಹಾಕ್ದಾಗ ಏನೇ ಕೈ ಕೊಟ್ಬಿಡ್ತಲ್ಲೋ ಮ್ಯಾಚು. ಥು! ಅವನೊಬ್ಬ ಚೆನ್ನಾಗಿ ಸಿಕ್ಸ್ ಎತ್ಬಿಟ್ಟಿದ್ರೆ ಗೆದ್ಬಿಡ್ತಿದ್ವಿ. ಸಿಕ್ಸ್ ಎತ್ತಲಿಲ್ಲ. ಹಾಳಾಗೋಯ್ತು. ಈಗೇನು ಮಾಡೋಕ್ಕಾಗಲ್ಲ. ಅನ್ಯಾಯವಾಗಿ ದುಡ್ಡು ಹೊರಟೋಗ್ಬಿಡ್ತು. ಛೇ! ಈಗ ಏನು ಮಾಡೋದು? ಏನು ಕತೆನೋ? ನಮ್ಮ ಅತ್ತೆ ಹತ್ರ ಬೈಸ್ಕೊಳಕ್ಕಂತೂ ಆಗಲ್ಲ ಕಣಪ್ಪ. ನಮ್ಮ ಅತ್ತೆ ತಕ್ಕ ಹೋಗೋದೇ ಇಲ್ಲ ನಾನು. ನಮ್ಮ ಅತ್ತೆ ಕಯ್ಯ ಅಂದ್ಬಿಡ್ತಾಳೆ. ಅವಳ ಹತ್ರ ಯಾರು ಬೈಸ್ಕೊತಾರೆ? ಥು! ಈಗ ದುಡ್ಡು ವಾಪಸ್ ತಗೊಂಡೋಗ್ಲಿಲ್ಲ ಅಂದರೆ ಬೆಲೆ ಇರಲ್ಲ ಮನೆಗೆ. ಅಯ್ಯಯ್ಯಯ್ಯೋ! ನಮ್ಮಮ್ಮ ನನಗ್ ಬೆಲೆ ಕೊಡಲ್ಲ. ನಮ್ಮಮ್ಮ ಉಗ್ದು ಹಾಕ್ಬಿಡ್ತೈತೆ. ಅಯ್ಯಯ್ಯೋ! ಈಗ ನನ್ ದುಡ್ಡು ಹೋಯ್ತಪ್ಪೋ. 2 ಲಕ್ಷ ಹೋಯ್ತು. ಎಲ್ಲಿ ತರ್ಲಿ? ನಾನು ಕಷ್ಟಪಟ್ಟು ದುಡ್ದಿದ್ನಲ್ಲೋ ದುಡ್ಡನ್ನ. ₹2 ಲಕ್ಷ ತಿಂದಂಗಲ್ಲ, ಉಂಡಂಗಲ್ಲ ಹೊರ್ಟೋಯ್ತಲ್ಲೋ ಯಪ್ಪಾ! ಹಂಗೆ ಹೊಂಟೋಗ್ಬಿಡ್ತಲ್ಲೋ ಯಪ್ಪಾ! ಏನಾರ ಮಾಡ್ರೋ ಯಪ್ಪಾ! ₹2 ಲಕ್ಷ ನನಗ್ ಬೇಕೇ ಬೇಕು. ₹2 ಲಕ್ಷ ಹಣ ವಾಪಸ್ ಕೊಡ್ಸಣ್ಣ ನನಗೆ. ನಾನು ಇನ್ನೊಂದ್ಕಿತ ಹೊಂಟೋಯ್ತೀನಿ. ಇನ್ನೊಂದ್ಕಿತ ಆಡಕ್ಕಿಲ್ಲ. ನೀನ್ ಯಾಕೆ ತಿಕ್ಲಂಗ್ ಆಡ್ತಾ ಇದೀಯಾ? ನಾನೇನಾದ್ರು ನಿಂಗೆ ಕಾಸು ಕೊಡಕ್ಕಾಯ್ತದ? ಇಲ್ಲ ನಾನೇನಾದ್ರು ತಿಂದಿದ್ದೀನಾ? ನಾನ್ ಯಾಕ್ಲ ತಿನ್ಲಿ? ಎಲ್ಲಾನುವೆ ನಾನು ಸೇರಿ ನಿನ್ನಂಗೆ ಹಾಕಿದೀವಲ್ಲ. ಈಗ ನಾವಾಗೈತೆ ಅಷ್ಟೇನೆ. ಈಗ ಮ್ಯಾಚ್ ಸೋತಿದೀವಿ ಹೋಗೈತೆ. ಮ್ಯಾಚ್ ಗೆದ್ದಿದ್ರೆ ನಮ್ಮ ಹತ್ರ ಈಗ ₹8 ಲಕ್ಷ ದುಡ್ಡಿರೋದು. ಈಗ ಸೋತಿರೋದಕ್ಕೆ ಏನು ಮಾಡಕ್ಕಾಗಲ್ಲ. ನೋಡು ಮನೆಗೆ ಹೋಗಿ ಏನು ಹೇಳಕ್ ಹೋಗ್ಬೇಡ. ಸಮಾಧಾನ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಸುಮ್ಮನೆ ಮನಿಕ. ಬೆಳಿಗ್ಗೆ ನಾನು ಏನಾದ್ರು ಒಂದು ಯೋಚನೆ ಮಾಡ್ತೀನಿ ನಾನು. 2 ಲಕ್ಷ ಹೋದ್ಮೇಲೆ ಇನ್ನೇನು ಯೋಚನೆ ಮಾಡ್ತೀಯ? ನೆನ್ನೆ ಇತ್ತು ಕಾಸೆಲ್ಲನುವೆ. ನಮ್ಮ ಅಮ್ಮಂಗೆ ತಗೊಳಮ್ಮ ₹50,000 ಶಾಪಿಂಗ್ ಮಾಡು ಅಂತ ₹50,000 ಶಾಪಿಂಗಿಗೆ ಕೊಟ್ಟೆ. ಆಮೇಲೆ ಇನ್ನೊಂದು ₹20,000 ಅದೇನಕ್ಕೋ ಬೇಕು ಅಂತ ಮನೆಗೆ ಅದು ಕೊಟ್ಟೆ. ಅನ್ಯಾಯವಾಗಿ ಎಲ್ಲ ಕೊಟ್ಟು ಕಳ್ಕೊಬಿಟ್ಟೆ. ಇವತ್ತು ಇದ್ದಿದ್ರೆ ₹50,000 ನಾಳೆಗೆ ಕಾಕನ ಗೆಲ್ಬೋದಿತ್ತ? ₹50,000ಗೆ ₹50,000 ಸಿಕ್ಕಿರೋದೇನೋ. ಈಗ ಲಾಸ್ ಆಗಿರೋದೆಲ್ಲ ವಾಪಸ್ಸನ್ನ ತಗೋಬೋದಿತ್ತು. ಅನ್ಯಾಯವಾಗಿ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ದುಡ್ಡೆಲ್ಲ ಹಾಳು ಮಾಡ್ಕೊಬಿಟ್ಟೆ ನಾನು. ಛೇ! ನಮ್ಮ ಅಮ್ಮಂಗೆ ಕಾಸು ಕೊಡಬಾರ್ದಾಗಿತ್ತಣ್ಣ ನಾನಂತೂನುವೆ. ಯಾಕನ ಕೊಟ್ಬಿಟ್ಟು ಹಾಳು ಮಾಡ್ಬಿಟ್ನೋ ನಾನಂತೂನುವೆ. ನೋಡು ಬ್ಯಾರೆ ದಾರಿ ಹುಡುಕ್ತೀನಿ ನಾನು. ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಈಗೇನಾದ್ರು ಎಲ್ಲ ಲಾಸ್ ಆಗೋಗ್ಬಿಡ್ತು, ಸೋತೋಗ್ಬಿಡ್ತು ಅಂದರೆ ನಿಮ್ಮ ಅಮ್ಮನ ಮತ್ತೆ ಇಬ್ರುನುವೆ ಪರ್ಕೆ ತಕೊಂಡೆ ಹೊಡೆಯೋದು ಇಬ್ರಿಗೂನುವೆ. ಏನು ಹೇಳ್ಕೊಬೇಡ. ಸೈಲೆಂಟಾಗಿ ಸುಮ್ಮನೆ ಇರು. ನಾನು ಏನು ಮಾತಾಡಲ್ಲ ಸರಿನಾ? ಇದೆಲ್ಲ ಮಾಮೂಲಿನೇನೆ. ಆಗೋದು ಹೋಗೋದು. ನಾನೇನು ಮೊದಲನೇಕಿತ ಈ ಆಟ ಆಡ್ತಿಲ್ಲ. ಭಾಳ ಕಿತ ಆಡಿದ್ದೀನಿ. ಬರೋ ಟೈಮಿಗೆ ಬರ್ತದೆ, ಹೋಗೋ ಟೈಮಿಗೆ ಹೋಯ್ತದೆ. ಇದೆಲ್ಲ ಮಾಮೂಲಿ ಕಣಲ್ಲ. ಮಾಮೂಲಿ. ನೀನು ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೋಡು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಒಳ್ಳೆ ಐಡಿಯಾ ಎತ್ಕೊಂಡು ಬರ್ತೀನಿ. ನಿನಗೇನು ಇಷ್ಟು ದಿನ ಮಜಾ ಮಾಡಿದ್ದೀವಿ. ಬಂದಿರೋ ದುಡ್ಡೆಲ್ಲ ಹೋಯ್ತು. ಏನು ಮಾಡೋಕ್ಕಾಗಲ್ಲ. ಈಗ ಹಾಗದೆಲ್ಲ ಕತೆ ಬಿಟ್ಬಿಡು. ಹೋಗಿ ಮನೆಗೆ. ಅಲ್ಲ ಕಣಣ್ಣ ನಮ್ಮ ಅಮ್ಮನ ಬಾಳೆನ ಬಿಡಿಸ್ಬೇಕಿತ್ತು ನಾನು. ದುಡ್ಡು ಕೊಟ್ಬಿಟ್ಟು ₹50,000 ಬಾಳೆನೂ ಬಿಡಿಸ್ತಿದ್ದಂಗೆ ಸುಮ್ಮನೆ ಶೋಕಿಗೆ ಅಂತ ಖರ್ಚು ಮಾಡ್ಬಿಟ್ನಲ್ಲಣ್ಣ. ಈಗ ಮುಂದಿನ ಮ್ಯಾಚ್ ಆಡೋಕ್ಕೂ ₹1 ಕಾಸಿಲ್ಲ. ಯಾರು ಕೊಡ್ತಾರೆ? ಈಗ ನಮ್ಮ ಅಮ್ಮನ ತಕೋ ಕೇಳಿದ್ರೆ ಕೊಟ್ಬಿಡ್ತದ? ನಮ್ಮ ಅಮ್ಮ ಕೊಡೋಕ್ಕಿಲ್ಲ. ಈಗ ಏನು ಮಾಡ್ಲೋ?
ಹಣ ನನ್ನ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ ಕಣ, ನನಗೆ ಮನಸ್ಸೆಲ್ಲ ಒಂಥರ ಕಸಿ ಬಿಸಿ ಆಯ್ತೈತೆ ಕಣ ನನಗೆ. ಅಯ್ಯೋ! ಏನೋ ಮಾಡೋದು, ನಿಮಿಷ ಇರು ನಿಮಿಷ. ನನ್ನ ಫ್ರೆಂಡ್ ಏನೋ ಮ್ಯಾಚ್ ಕೇಳ್ತೀನಿ, ಫೋನ್ ಮಾಡ್ತಾವ್ನೆ, ಕೇಳ್ತೀನಿ. ಹೇಳು. ಏನು? 10,00,000 ಹಾಕಿದ್ದ? ಏನಾಯ್ತು? ಯಾವ್ದ್ರ ಮೇಲೆ ಹೇಳು? ಬಿ ಟೀಮ್ ಮೇಲಾ? ನಾನು ಎ ಟೀಮ್ ಮೇಲೆ ಹಾಕ್ಬಿಟ್ಟಿದ್ನಲ್ಲೋ. ಅಂದ್ರೆ 10,00,000 20,00,000 ಸಿಗ್ತಾ ನಿನಗೆ? ಹೋಗಲ್ಲ ಮಗ, ನೀನೇನೇ ಲಕ್ಕು ಅಂದ್ರೆ. ನಮ್ದು ಅನ್ಯಾಯವಾಗಿ 2,2 ಲಕ್ಷ ಹಾಕಿದ್ವಿ ನಾನುನುವೆ, ನಮ್ಮ ಸಂಬಂಧಿಕರು ಒಬ್ರು. ನಮ್ದಂತೂ ಲಾಸ್ ಎದ್ದೋಗ್ಬಿಡ್ತು ಕಣ, 4,00,000 ಹೊಂಟೋಯ್ತು. ಅಷ್ಟೊಂದು ಬಂತೇನೋ ನಿಂಗೆ? 20,00,000 ಬಂತೇನೋ? ಏನೋ ನೀನು ಅದೃಷ್ಟ ಮಾಡಿದ್ದೆ. ನೀನೊಂದು ಮಾತು ಹೇಳಕ್ ತಾನೇ ನನಗೆ, ಈ ಟೀಮ್ಗೆ ಯಾಕು ಅಂತ ಹೇಳ್ಬಿಟ್ಟು. ನಾನು ಇದೇ ಗೆಲ್ತೈತೆ ಅಂತ ಅನ್ಕೊಂಡು ಹಾಕ್ದೆ. ಅವನು ಹೊಡಿಲಿಲ್ಲ 6-4ನ ಒಂದೇ ಸಲ ಲಾಸ್ಟು ಕ್ಯಾಶ್ ಔಟ್ ಆಗೋಗ್ಬಿಟ್ಟ, ಹೊರಟೋಗ್ಬಿಡ್ತು. ಒಂಥರ ಬೇಜಾರಾಗ್ತೈತೆ ನನಗಂತೂ, ಮನ್ಗೋಕೆ ಮನಸ್ಸಿಲ್ಲ. ಎಣ್ಣೆ ಅಂಗಡಿಗೆ ಹೋಗ್ಬಿಟ್ಟು ಎಣ್ಣೆ ಹೊಡಿಯೋಣ ಅಂತ ಅನ್ನಿಸ್ತೈತೆ ನನಗಂತೂ. ಇನ್ನೇನು ಹೋದ್ರೆ ನಾಳೆಗೆ ಯಾವ ಮ್ಯಾಚ್ ಐತೆ? ಈನಾ? ಈಸಿನಾ? ಅಯ್ಯೋ! ಕಾಸಿಲ್ವಲ್ಲ, ಏನು ಮಾಡೋಣ? ಹೌದಾ? ನೋಡ್ತೀನಿ ಇರು, ಮಾತಾಡ್ತೀನಿ. ಹ್ಞೂ ಸರಿ ಕಣ, ಆಯಿತು. ಹ್ಞೂ ಸರಿ ಆಯಿತು ಬಿಡು, ನೋಡೋಣ. ನೀನು ಅದೃಷ್ಟವಂತ ಬಿಡಪ್ಪ, ನಮ್ದಿಲ್ಲ, ಲಾಸ್ ಎದ್ದೋಗೈತೆ. ಶಾನೆ ನೋವಾಗ್ತೈತೆ. ಸರಿ ಮಾಡೋಗ್ತೀನಿ, ಬೆಳಗ್ಗೆ ಮಾಡ್ತೀನಿ ಬಿಡು, ಫೋನ್ ಆಗ್ತಿಲ್ಲ ನಂಗೆ ಮಾತಾಡೋಕ್ಕೆ. ಹ್ಞೂ ನೋಡು, ನನ್ನ ಫ್ರೆಂಡ್ 10,00,000 ಹಾಕಿದ್ನಂತೆ, 20,00,000 ಬಂದೈತಂತೆ. ನಮ್ದು ಅನ್ಯಾಯವಾಗಿ 2,00,000 ಹೊರಟೋಗ್ಬಿಡ್ತು. ಛೇ! ನೋಡು, ನಾಳೆ ಮ್ಯಾಚ್ ಐತಂತೆ, ಈಸಿ ಮ್ಯಾಚ್ ಐತಂತೆ. ಈಸಿ ನನಗಂತೂ 100ಕ್ಕೆ 200% ಈಗ ಗೆಲ್ತೈತೆ ಅಂತ ನನಗೆ ನಂಬಿಕೆ ಐತೆ. ಪಕ್ಕಾ ಗೆಲ್ತೈತೆ, ನೋಡ್ತಾ ಇರು. ಗೆಲ್ತದೋ ಸೋಲ್ತದೋ ಅವ್ನ ಮನೆ ಹಾಳಾಗೋಗ್ಲಿ ಕಣ, ಕಾಸಿದ್ರೆ ತಾನೇ ನಾನು ಆಡಕ್ಕಾಗೋದು. ಕಾಸೇ ಇಲ್ಲ ಅಂತಂದ್ಮೇಲೆ ಎಲ್ಲಿಂದ ನಾನು ಆಡ್ತೀಯಾ? ಎಲ್ಲೈತಣ್ಣ ನಮ್ಮ ಹತ್ರ ಕಾಸು ಆಡಕ್ಕೆ? ಅವ್ನ ಅಜ್ಜಿನ ಬುಡಿಗೆ ಕಾಸಿದ್ರಲ್ಲಣ್ಣ ಆಡಕ್ಕಾಗೋದು. ಹಾಳಾಗೋಯ್ತಲ್ಲಣ್ಣ ನನಗೆಲ್ಲನೂ, ಸಾಕು ಹೋಗ್ಬಿಡ್ತು ಕಣ. ನಾನು ಯಾಕಾರ ಈಗ ಕಾಸು ಹಾಕ್ಬಿಟ್ನ 2,00,000 ಅಂತ ಅನ್ನಿಸ್ತೈತಿ. ನಾಳೆಗೆ ಐತೆ ಅಂತ್ಯ. ಎಂದೂ ಹಿಂಗೆ ಆಗಿರಲಿಲ್ಲ ಕಣ. ಒಂದ್ಸಲ 10,000 ಹೋಗಿತ್ತು ಅಂದ್ಬಿಟ್ರೆ, ಇಲ್ಲಿ ಗಂಟ ಲಕ್ಷ ಹಾಕಿರೋದು ಎಂದೂ ಹೋಗಿರಲಿಲ್ಲ ಕಣ. ಈಗ ನಮ್ಮ ಅಮ್ಮ ಕಾರ್ ಬುಕ್ ಮಾಡೋಣ ಬಾ ಅಂತ ಪಿರಾಣ ತಿಂತದೆ. ಏನು ಮಾಡ್ಲೋ ಏನು ಕತ್ತೀಯೋ ನಾನು. ಅಣ್ಣ, ನಾಳೆ ಮ್ಯಾಚು ಕಾಸಿಲ್ವಲ್ಲ. ಈಗ ಮತ್ತೆ ನಮ್ಮ ಅಮ್ಮನ ತಗ ಅಡ ಇಕ್ಕು ಅಂತ ಏನು ಕೇಳೋಣ? ಏನೂ ಇಲ್ಲ ನಮ್ಮ ಅಮ್ಮನ ತಗ ಅಡ ಇಕ್ಕಕ್ಕೆ. ಸಮಾಧಾನ ಮಾಡ್ಕೊಳ್ಳು, ನಾನು ಮಾತಾಡ್ತೀನಿ ಅಂತ ಹೇಳಿದ್ನೆಲ್ಲ ಸಮಾಧಾನ ಮಾಡ್ಕ. ನೋಡು, ನಾಳೆ ಮ್ಯಾಚ್ ಗೆಲ್ಲೋದಂತೂ ಗ್ಯಾರಂಟಿ. ದುಡ್ಡು ಅರೇಂಜ್ ಮಾಡ್ಕ. ನಾನು ದುಡ್ಡು ಮ್ಯಾಕ್ಸಿಮಮ್ ನೋಡಿ ಅರೇಂಜ್ ಮಾಡ್ಕೊತೀನಿ, ನೀನು ಅರೇಂಜ್ ಮಾಡ್ಕ. ನೋಡೋಣ, ಯಾವ್ದನ್ನ ಒಂದು ಮ್ಯಾಚ್ ಗೆದ್ದೇ ಗೆಲ್ತೈತೆ. ನಾಳೆ ಮ್ಯಾಚ್ ಅಂತೂ 100% ಸ್ವಲ್ಪ ಜಾಸ್ತಿನೇ ಹಾಕ್ಬಿಡೋಣ. ಯಾಕಂದ್ರೆ ನನಗೆ ಎಲ್ಲ ಮೂಲಗಳಿಂದನೂ ತಿಳಿದು ಬಂದ್ಬಿಟ್ಟೈತೆ. ಅದು ಆ ಟೀಮ್ ಅಂತೂ ಗೆಲ್ಲೋದಂತೂ ಪಕ್ಕ ಗೆದ್ದೇ ಗೆಲ್ತೈತೆ. ಹಣ ದುಡ್ಡು ಎಲ್ಲಿ ಹೊಂದ್ಸೋದಣ್ಣ? ನೀನೇ ಅದನ್ನೂ ಹೇಳ್ಬಿಡಿಲ್ಲ, ಹೊಂದಿಸ್ಬೋದಪ್ಪ ದುಡ್ಡು ಅಂತ ಹೇಳ್ಬಿಟ್ರೆ, ನಾನು ಅಂತ ತಾಗ ಹೊಂದಿಸ್ಕೊಬಿಡ್ತೀನಿ. ನಮ್ಮ ಅಮ್ಮನ ಹತ್ರ ಕೇಳೋಕ್ಕಾಗಿಲ್ಲ. ನಮ್ಮ ಮನೆಗಿರೋ ಒಡವೆ ಪಡವೆ ಎಲ್ಲನೂ ಗೋವಿಂದ ಆಗೋಗ್ಬಿಟ್ಟವೆ. ಒಡವೆನೂ ಇಲ್ಲ ಕಣ ನನ್ನ ಹತ್ರ ಇವಾಗ. ಇಕ್ಕಕ್ಕೂ ನೀನೇ ಬೇರೆ ಏನಾರ ದಾರಿ ಹೇಳಿದ್ರೆ ಸರಿ ಅಂತ ನಾನು ಇಕ್ಬಿಡ್ತೀನಿ. ಏನೋ ಒಂದು ಹೇಳೋಣ, ನೀನೇನೇನಿಯಾ? ಏನು ಮಾಡೋದು ನಾಳೆ ದುಡ್ಡಿಗೆ? ಮ್ಯಾಚ್ ಗೆಲ್ಲಬೇಕು ಅಂದರೆ, ಸರಿ, ನನಗೊಬ್ರು ಗೊತ್ತಿರೋರು ಅವ್ರ ಹತ್ರ ಹೋಗೋಣ. ಅವ್ರ ಹತ್ರ ಮಾತಾಡೋಣ ಎಲ್ಲ ವಿಚಾರನೂ. ನಾಳಿಕೆ ಹಾಕಿದ್ರೆ ತಿರ್ಗಾ 1,00,000 ಹಾಕ್ಬಿಡೋಣ, 2,2 ಲಕ್ಷ ಹಾಕ್ಬಿಡೋಣ ಹೇಳು. 2,2 ಲಕ್ಷ ಹಾಕ್ಬಿಟ್ರೆ 4,00,000 ಹೋದೈತೆ. ನಮ್ಮ ಹೊಸ್ಲು ವಾಪಸ್ ಬಂದ್ಬಿಡ್ತದೆ. ಏನಂತೀಯ? ಹೂನಣ್ಣ, ಹೊಸ್ಲು ಬಂದ್ಬಿಟ್ರೆ ಸಾಕಣ ವಾಪಸ್ ಫಸ್ಟು. ಒಂದೇ ಬರ್ತೈತೆ ಹೊಸ್ಲು. ಕಣ್ಣೀರು ಒರೆಸ್ಕೊಳ್ಳಲ್ಲ, ಹೆಂಗಸ್ರ ಥರ ಅಳ್ತಿದ್ಯಲ್ಲ, ಒಳ್ಳೆನೆ ಒರೆಸ್ಕೊಳ್ಳಲ್ಲ ಕಣ್ಣೀರು. ಎಗಳು ಅಂತ ಸುಮ್ಮನೆ ಇಂಥವೆಲ್ಲ ಎಷ್ಟು ಕಳ್ದಿಲ್ಲ ನಾನು. ಕಣ್ಣೀರು ಒರೆಸ್ಕ. ಹಿಂಗೆಲ್ಲ ಹುಡುಗಿ ಥರ ಹತ್ಕೊಂಡು ನೀನು ಕೂತ್ಕೊಂಡ್ರೆ ನಂಗೆ ಇಷ್ಟ ಆಗಕ್ಕಿಲ್ಲ ನೋಡು. ನಾನು ನೋಡಬೇಕು ಅಂತ ಹೇಳ್ತಿಲ್ಲ, ಆದಷ್ಟು ಅದೇ ಸುರಿದೋಯ್ತವಣ್ಣ ಕಣ್ಣೀರು. ಅವಷ್ಟು ಗವೇ ಬರೋರು ಅಂತ ಸುರಿತಾವೆ. ಏನು ಮಾಡೋಣ, ಟೆನ್ಷನ್ನು, ಭಯ. ಏನಾಯ್ತೀವೋ ಏನು ಕತೆನೋ ಅಂತ ಟೆನ್ಷನ್ಗೆ ಕೈ ಕಾಲು ಬೇರೆ ಆಡ್ತಿಲ್ಲ. ಹೆಂಗೆಂಗೋ ಆಯ್ತೈತೆ. ಅದಕ್ಕೂ ಹೆಂಗೆಂಗೋ ಆಡ್ತಾ ಇದ್ದೀನಿ ಕಣ್ಣ. ಸರಿ, ನಮ್ಮ ಅಮ್ಮಂಗೆ ಏನು ಹೇಳಿದಂಗೆ ಹೋಗ್ತಿ, ಅಪ್ಪಂಗೆ ಮನೆ ಕತ್ತೀನಿ. ಆಮೇಕಿಂದ ಬಂದ್ಬಿಟ್ಟು ಏನೋ ಒಂದು ಮಾಡಿದ್ರಾಯ್ತು ಕಣ್ಣ. ಈಗ ನಾನು ಹೊರಡ್ತೀನಿ ಕಣ್ಣ. ಹೋಗು, ನಾನು ಫೋನ್ ಹಾಕ್ತೀನಿ ಸಂಜೆ. ನಾಳೆಗೆ ಫೋನ್ ಹಾಕ್ತೀನಿ ಬೆಳಿಗ್ಗೆ ಮ್ಯಾಚ್ ಶುರು ಆಗೋದಕ್ಕಿಂತ ಮುಂಚೆ. ಏನಾರ ಒಂದು ಉಪಾಯ ಮಾಡ್ತೀನಿ ಹೋಗಷ್ಟಕ್ಕೆ. ಸರಿ ಕಣ್ಣ, ಆಯ್ತು.